ಬರೋಬ್ಬರಿ 3 ದಶಕಗಳ ಕಾಲ ಸಿನಿಮಾ ಇಂಡಸ್ಟ್ರಿಯನ್ನ ಆಳಿದ ಬಿ ಸರೋಜಾದೇವಿ ಅವರು ಉತ್ತಮವಾದಂಥ ಬಾಂಧವ್ಯವನ್ನ ಅನೇಕರ ಜೊತೆಗೆ ಇಟ್ಕೊಂಡಿದ್ರು. ಇವತ್ತಿಗೂ ಕೂಡ ಅವರು ಸರ್ಕಾರದಲ್ಲಿರುವಂಥ ಅನೇಕರ ಜೊತೆಗೆ ಆಪ್ತತೆಯನ್ನು ಇಟ್ಕೊಂಡಿದ್ರು. ಬಿ ಸರೋಜಾದೇವಿ ಅವರ ಕಡೆಯಿಂದ ಯಾವುದಾದ್ರೂ ಒಂದು ಕಾಲ್ ಹೋಯಿತು ಅಂತಂದ್ರೆ ಆ ಕೆಲಸ ಆಗ್ತಾ ಇತ್ತು. ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಆ ರೀತಿ ಆಗಿತ್ತು. ಗೌರವ ಕೊಡುವಂಥ ವ್ಯಕ್ತಿತ್ವ. ಅವ್ರ ಮಾತಿಗೆ ಯಾರು ಇಲ್ಲ ಅಂತ ಹೇಳುವಂಥ ಸಂದರ್ಭವೇ ಇರ್ತಾ ಇರಲಿಲ್ಲ. ಅಂತ ಬಿ ಸರೋಜಾದೇವಿ ಅವರು ದೊಡ್ಡ ದೊಡ್ಡ ನಾಯಕರ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನ ಇಟ್ಕೊಂಡು ಒಳ್ಳೆಯ ಹೆಸರನ್ನ ಗಳಿಸಿದ್ರು. ಆ ಪೈಕಿ ಮೈಸೂರಿನ ಅರಸರಾದಂಥ ಮೈಸೂರಿನ ಒಡೆಯರಾದಂಥ ಜಯಚಾಮರಾಜೇಂದ್ರ ಒಡೆಯರವರ ಜೊತೆಗೆ ಉತ್ತಮವಾದಂಥ ಒಂದು ಸಂಬಂಧವನ್ನ ಬಿ ಸರೋಜಾದೇವಿಯವರು ಇಟ್ಕೊಂಡಿದ್ರು ಅನ್ನೋದು ಅನೇಕ ಮಂದಿಗೆ ಗೊತ್ತೇ ಇಲ್ಲ. ಬಿ ಸರೋಜಾದೇವಿಯವರಿಗೆ ಅತಿ ಬೆಲೆ ಬಾಳುವ ಉಡುಗೊರೆ ಒಂದನ್ನ ಅಂದಿನ ಒಡೆಯರ್ ಆಗಿದ್ದಂಥ ಜಯಚಾಮರಾಜೇಂದ್ರ ಒಡೆಯರವರು ಗಿಫ್ಟ್ ಆಗಿ ಕೊಟ್ಟಿದ್ರು. ಆದರೆ ಬಿ ಸರೋಜಾದೇವಿಯವರು ಒಮ್ಮೆ ಶಾಪ ಹಾಕುವ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ರಾಜಮನೆತನಕ್ಕೆ ಶಾಪ ಹಾಕದಂಥ ಪರಿಸ್ಥಿತಿಯಲ್ಲಿ ಇದ್ರೂ ಹಾಕಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿ ಆಗಿತ್ತು. ಅವತ್ತು ಬಿ ಸರೋಜಾದೇವಿಯವರು ಒದ್ದಾಡ್ಬಿಟ್ಟಿದ್ರು. ಶಾಪ ಹಾಕಿಯೇ ಬಿಟ್ಟಿದ್ರು. ಅದು ಸಾಕಷ್ಟು ರೀತಿಯಾದಂಥ ಚರ್ಚೆ ಆಗಿತ್ತು, ಸುದ್ದಿ ಆಗಿತ್ತು, ಸದ್ದು ಮಾಡಿತ್ತು. ಸರೋಜಾದೇವಿಯವರು ಅದಕ್ಕೆ ಮರಗಿದ್ರು. ಯಾಕಾದ್ರೂ ಹೀಗೆ ಮಾಡ್ಬಿಟ್ನು ಅಂತ ಕೊರಗಿದ್ರು. ಹಾಗಿದ್ರೆ ಸರೋಜಾದೇವಿಯವರಿಗೆ ಬಂದಂಥ ರಾಜರ ಕಡೆಯಿಂದ ಸಿಕ್ಕಿದಂಥ ಗಿಫ್ಟ್ ಏನು, ಏನ್ ಶಾಪ ಹಾಕಿದ್ರು, ಯಾಕೆ ಶಾಪ ಹಾಕಿದ್ರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬರೋಬ್ಬರಿ 3 ದಶಕಗಳ ಕಾಲ ಟಾಪ್ ಒನ್ ಹೀರೋಯಿನ್ ಆಗಿ ಮೆರೆದವರು ಬಿ ಸರೋಜಾದೇವಿ. ಮೊದಲ ಮಹಿಳಾ ಸೂಪರ್ ಸ್ಟಾರ್ ಆಗಿ ಮಿನುಗಿದವರು ಬಿ ಸರೋಜಾದೇವಿ. ಪಕ್ಕದ ತೆಲುಗು, ತಮಿಳು ಹಾಗೂ ಹಿಂದಿ ಚಿತ್ರರಂಗದಲ್ಲಿ ಅಪಾರ ಖ್ಯಾತಿಯನ್ನ ಸಂಪಾದಿಸಿದ ಕನ್ನಡತಿ ಬಿ ಸರೋಜಾದೇವಿಗೆ ಮೈಸೂರು ಮಹಾರಾಜರು ಏನು ಉಡುಗೊರೆ ಕೊಟ್ಟಿದ್ರು ಗೊತ್ತಾ? ಹೌದು, ಮಾರ್ಚ್ 1, 1967ರಂದು ಬಿ ಸರೋಜಾದೇವಿ ವೈವಾಹಿಕ ಬದುಕಿಗೆ ನಾಂದಿ ಇಡ್ತಾರೆ. ತಮ್ಮ ಮದುವೆಗೆ ಬಂದು ಆಶೀರ್ವಾದವನ್ನ ಮಾಡುವಂತೆ ಮೈಸೂರು ಮಹಾರಾಜರಿಗೆ ಬಿ ಸರೋಜಾದೇವಿಯವರು ಆಹ್ವಾನ ನೀಡಿದ್ರು. ಮದುವೆಗೆ ಹೋಗದ ಮೈಸೂರು ಮಹಾರಾಜರು ಮದುಮಗಳು ಬಿ ಸರೋಜಾದೇವಿಗೆ ಕಳಿಸಿದ್ದ ಅಪರೂಪದ ಉಡುಗೊರೆಯನ್ನ ನೋಡಿ ಅವರು ಭಾವುಕರಾಗಿದ್ರು. ಹೌದು, ಮೈಸೂರು ಮಹಾರಾಜರ ಮೇಲೆ ಬಿ ಸರೋಜಾದೇವಿಯವರಿಗೆ ಅಪಾರವಾದಂಥ ಗೌರವ ಇತ್ತು, ಅಭಿಮಾನ ಇತ್ತು. ಅಷ್ಟೇ ಅಲ್ಲ, ಮೈಸೂರು ಮಹಾರಾಜರನ್ನ ದೇವರಂತೆ ಕಾಣ್ತಾ ಇದ್ರು ಬಿ ಸರೋಜಾದೇವಿಯವರು. ಆ ಮೈಸೂರು, ಮಂಡ್ಯ ಈ ಭಾಗದಲ್ಲಿ ಇವತ್ತಿಗೂ ರಾಜಮನೆತನಕ್ಕೆ, ಅರಮನೆಗೆ, ಮೈಸೂರಿನ ಅಧಿದೇವತೆಗಳಿಗೆ ಅಪಾರವಾದಂಥ ಗೌರವ, ಶ್ರದ್ಧೆ, ಭಕ್ತಿ ಎಲ್ಲವೂ ಇದೆ. ಮಹಾರಾಜರು ಅಂತಂದ್ರೆ ಇವತ್ತಿಗೂ ಅದೆಷ್ಟೋ ಮಂದಿ ಆ ಭಾಗಗಳಲ್ಲಿ ಎದ್ದು ನಿಂತ್ಕೊಳ್ತಾರೆ. ಅದೇ ರೀತಿಯಾಗಿ ಬಿ ಸರೋಜಾದೇವಿಯವರು ಮಹಾರಾಜರನ್ನ ಆರಾಧಿಸ್ತಾ ಇದ್ರು, ದೇವರ ರೀತಿಯಲ್ಲಿ ನೋಡ್ತಾ ಇದ್ರು. ತಾನೊಬ್ಬ ಸ್ಟಾರ್ ಹೀರೋಯಿನ್ ಆಗಿದ್ರು ಕೂಡ ಯಾವತ್ತಿಗೂ ತನ್ನ ಊರು, ತನ್ನ ಸಂಸ್ಕೃತಿ ಇದ್ಯಾವುದನ್ನು ಮರೆತಿರ್ಲಿಲ್ಲ. ಬಿ ಸರೋಜಾದೇವಿಯವರ ಮದುವೆ ಫಿಕ್ಸ್ ಆದಾಗ ಅವರ ತಾಯಿ ಅವರನ್ನ ಜಯಚಾಮರಾಜೇಂದ್ರ ಒಡೆಯರ್ ಅವರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ, ಸರೋಜಾದೇವಿಗೆ ನೀವಂದ್ರೆ ಅಪಾರವಾದಂಥ ಗೌರವ, ನಿಮ್ಮನ್ನ ದೇವರ ರೀತಿಯಲ್ಲಿ ಆರಾಧನೆ ಮಾಡ್ತಾಳೆ, ದಯವಿಟ್ಟು ನೀವು ನನ್ನ ಮಗಳ ಮದುವೆಗೆ ಬರಲೇಬೇಕು ಅಂತ ಹೇಳಿದ್ರು. ಆದ್ರೆ ಅವತ್ತು ಮಹಾರಾಜರ ಕಾಲಿಗೆ ತುಂಬಾನೇ ಪೆಟ್ಟಾಗಿತ್ತು. ಆ ಕಾರಣಕ್ಕಾಗಿ ಅವರು ನಡೆಯುವಂತ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಆದ್ರೆ ಪ್ರೀತಿಯಿಂದ ಬಂದು ಮದುವೆಗೆ ಕರೆದಾಗ ಇಲ್ಲ ಅಂತ ಹೇಳೋದು ಕಷ್ಟ ಆಗಿತ್ತು. ಆ ಕಾರಣಕ್ಕಾಗಿ ಮದುವೆಗೆ ಮದುಮಗಳಿಗೆ ಉಡುಗೊರೆ ಒಂದನ್ನ ಕೊಟ್ಟು ಕಳಿಸಿದ್ರು. ಆ ಉಡುಗೊರೆಯನ್ನ ನೋಡಿ ಸರೋಜಾದೇವಿಯವರು ಭಾವುಕರಾಗಿದ್ರು. ಗಂಡ ಬೇರುಂಡ ಚಿಹ್ನೆ ಇರುವ ಹಳದಿ ಬಣ್ಣದ ಸೀರೆ, ಬಂಗಾರದ ಉಂಗುರ ಹಾಗೂ ಹೂವು, ಹಣ್ಣು ಇವೆಲ್ಲವನ್ನ ಬಾಗಿನದ ರೀತಿಯಲ್ಲಿ ವಧು ಬಿ ಸರೋಜಾದೇವಿಯವರ ರಿಸೆಪ್ಷನ್ಗೆ ಮೈಸೂರು ಮಹಾರಾಜರು ಕಳಿಸಿಕೊಟ್ಟಿದ್ರು. ಮಹಾರಾಜರಿಂದ ಬಂದ ಉಡುಗೊರೆಯನ್ನ ಜೋಪಾನವಾಗಿ ಕಾಪಾಡಿಕೊಂಡು ಇಲ್ಲಿವರೆಗೂ ಬಂದಿದ್ರಂತೆ ಬಿ ಸರೋಜಾದೇವಿಯವರು. ಆ ಉಡುಗೊರೆಯನ್ನ ಕೊನೆವರೆಗೂ ಇಟ್ಕೊಂಡಿದ್ರು. ಅದನ್ನ ಬಹುತೇಕ ಮಂದಿಗೆ ತೋರಿಸಿದ್ರು ಕೂಡ. ಇನ್ನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜೊತೆಗೂ ಬಿ ಸರೋಜಾದೇವಿಯವರಿಗೆ ಉತ್ತಮ ಒಡನಾಟ ಇತ್ತು. ಮೈಸೂರಿನ ಸಂಗಮ್ ಥಿಯೇಟರ್ನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜೊತೆಗೆ ಉದ್ಘಾಟನೆ ಮಾಡಿದ್ದು ಇದೇ ಬಿ ಸರೋಜಾದೇವಿಯವರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸಂಸದರಾದ್ಮೇಲೆ ಬಿ ಸರೋಜಾದೇವಿ ಅವರನ್ನ ಮೈಸೂರು ಪ್ಯಾಲೇಸ್ಗೆ ಇನ್ವೈಟ್ ಮಾಡಿದ್ರಂತೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಸ್ಪರ್ಧಿಸಿದಾಗ ತಮಗೆ ಮತ ಹಾಕುವಂತೆ ಬಿ ಸರೋಜಾದೇವಿಗೆ ಫೋನ್ ಕರೆ ಮಾಡಿದ್ರಂತೆ. ಇನ್ನು ಇಷ್ಟೆಲ್ಲ
ಅರಮನೆ ಜೊತೆಗೆ ಒಡೆಯರ ಜೊತೆಗೆ ಉತ್ತಮವಾದಂಥ ಸಂಬಂಧ ಇದ್ರೂ ಒಂದೇ ಒಂದು ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ಬಗ್ಗೆ ಮಾತನಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆಗ ನಾನು ಮಾತಾಡಲ್ಲ ಅಂತ ಹಠ ಹಿಡಿದು ಕೂತಿದ್ರಂತೆ. ಆದರೆ ಒಡೆಯರೇ ಕರೆ ಮಾಡಿ ಇದೊಂದು ಐತಿಹಾಸಿಕ ವಿಚಾರ, ನೀವು ಮಾತಾಡೋದ್ರಿಂದ ತೊಂದರೆ ಇಲ್ಲ ಅಂತ ಹೇಳಿದ ಮೇಲೆ ಆ ಪಾಠನ ಮಾಡೋದಕ್ಕೆ ಒಪ್ಕೊಂಡಿದ್ರಂತೆ. ಹೌದು, ಭಾಗ್ಯಜ್ಯೋತಿ ಸಿನಿಮಾದಲ್ಲಿ ಬಿ ಸರೋಜಾದೇವಿ ಅಲಮೇಲಮ್ಮನ ಪಾತ್ರ ನಿರ್ವಹಿಸಿದ್ರು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದೆ ಇರಲಿ ಅನ್ನುವಂಥ 3 ಬಾರಿ ಶಾಪವನ್ನು ಹಾಕುವಂಥ ಪಾಠ ಅದು. ಆದರೆ ಈ ಪಾಠ ಮಾಡೋದಕ್ಕೆ ಭಾಳಷ್ಟು ಹಿಂದೆ ಮುಂದೆ ನೋಡಿದ್ರಂತೆ ಬಿ ಸರೋಜಾದೇವಿ ಅವರು. ನಾನು ಹೇಗೆ ಈ ಶಾಪವನ್ನು ಹಾಕಲಿ, ಅವರ ವಂಶ ಉದ್ಧಾರ ಆಗಬೇಕು ಅಂತ ಹೇಳಿದ್ರಂತೆ. ಆದರೆ ಅರಸರೇ ನೀವು ಮಾಡಿ ಆ ಪಾಠನ, ಅದು ಐತಿಹಾಸಿಕ ಪಾಠ, ನೀವು ಮಾಡೋದ್ರಿಂದ ಜನರಿಗೆ ರೀಚ್ ಆಗುತ್ತೆ ಅಂತ ಹೇಳಿದ ಮೇಲೆ ಒಪ್ಪಿಗೆ ಪಡೆದು ಆ ಡೈಲಾಗನ್ನು ಹೇಳಿದ್ರಂತೆ. ಆ ಸಿನಿಮಾ ಹಿಟ್ ಆದಾಗ ಸರೋಜಾದೇವಿಯವರಿಗೆ ಆತಂಕ ಎದುರಾಗಿತ್ತು. ಮೈಸೂರಿಗೆ ಹೋದಾಗ ಕೆಲವರು ಅವರನ್ನು ಅಡ್ಡ ಹಾಕಿದ್ದೂ ಇದೆ. ನೀನೇ ನಮ್ಮ ರಾಜರಿಗೆ ಶಾಪ ಹಾಕಿದ್ದು ಅಂತ ಬೈದಿದ್ದೂ ಇದೆ, ಪ್ರಶ್ನೆ ಮಾಡಿದ್ದೂ ಇದೆ. ಆದರೆ ಅದರಿಂದ ಕಂಗಾಲಾಗಿದ್ರಂತೆ ಸರೋಜಾದೇವಿಯವರು. ಆದರೆ ತ್ರಿಷಿಕಾ ಅವರಿಗೆ ಮಕ್ಕಳಾದಾಗ ಬಿ ಸರೋಜಾದೇವಿಯವರು ಸಂತಸ ವ್ಯಕ್ತಪಡಿಸಿದ್ರಂತೆ. ನನಗೊಂದು ಅಳುಕಿತ್ತು, ಅಂಜಿಕೆ ಇತ್ತು. ಆದರೆ ತ್ರಿಷಿಕಾ ಅವರಿಗೆ ಮಗು ಆಗಿದ್ದು ನನಗೆ ನಿಜವಾಗ್ಲೂ ಕೂಡ ಖುಷಿ ತರಿಸಿದೆ, ಸಂತೋಷವಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ರಂತೆ. ಕರೆ ಮಾಡಿ ಸಂತಸವನ್ನ ರಾಜಮಾತೆ ಬಳಿ ಹೇಳ್ಕೊಂಡಿದ್ರಂತೆ. ಮೈಸೂರು ರಾಜರು, ಮೈಸೂರು ರಾಜರ ಮನೆತನ ಅಂತಂದ್ರೆ ಬಿ ಸರೋಜಾದೇವಿಯವರಿಗೆ ಅಪಾರವಾದ ಭಕ್ತಿ ಮತ್ತು ಪ್ರೀತಿ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗತ್ತೆ. ಒಂದು ಸಿನಿಮಾ ಪಾತ್ರ ಮಾಡೋದಕ್ಕೆ 1000 ಬಾರಿ ಯೋಚಿಸಿದ್ರು ಅಂದ್ರೆ ಅವರ ಭಕ್ತಿ ಯಾವ ರೀತಿಯಾಗಿತ್ತು ಅನ್ನೋದು ಗೊತ್ತಾಗತ್ತೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು.